ಹೆಲೋ ಎಲ್ರಿಗೂ ನಮಸ್ತೆ. ಲಕ್ಷ್ಮೀಸ್ ಲೈಫ್ ಸ್ಟೈಲ್ ಆ್ಯಂಡ್ ರೆಸಿಪೀಸ್ಗೆ ಸ್ವಾಗತ. ಪರ್ಫೆಕ್ಟ್ ಅಳತೆ ಹಾಗೆ ಸರಿಯಾದ ವಿಧಾನದಿಂದ ಮಾಡ್ಕೊಂತು ಅಂದರೆ ಕಡಲೆ ಬೀಜ ಚಿಕ್ಕಿ ಅನ್ನೋದು ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ತುಂಬ ಸುಲಭವಾಗಿ ಹಾಗೆ ಕಡಿಮೆ ಪದಾರ್ಥಗಳನ್ನ ಬಳಸ್ಕೊಂಡು ಮನೆಯಲ್ಲೇ ಕಡಲೆ ಬೀಜ ಚಿಕ್ಕಿನ ಈಸಿಯಾಗಿ ಮಾಡ್ಕೋಬಹುದು. ಅಂಗಡಿಯಿಂದ ತಂದು ಕೊಡೋದಕ್ಕಿಂತ ಮಕ್ಕಳಿಗೆ ಮನೆಯಲ್ಲೇ ಈ ರೀತಿಯಾಗಿ ಮಾಡಿಕೊಟ್ರೆ ತುಂಬಾ ಖುಷಿಪಟ್ಟು ತಿಂತಾರೆ. ಹಾಗೆ ಇದನ್ನು 1 ಮಂತ್ವರೆಗೂ ಸ್ಟೋರ್ ಮಾಡ್ಕೊಬೋದು. ಬನ್ನಿ ನೋಡೋಣ ಯಾವ ರೀತಿ ಮಾಡ್ಕೊಳ್ಳೋದು ಅಂತ. ಮೊದಲಿಗೆ ಒಂದು ಪ್ಲೇಟ್ ಅಥವಾ ತಟ್ಟೆಗೆ ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು ಹಚ್ಚಿ ಇಟ್ಕೋಬೇಕಾಗುತ್ತೆ. ನಾನಿಲ್ಲಿ ರೌಂಡ್ ಶೇಪಲ್ಲಿರುವಂತಹ ಪ್ಲೇಟನ್ನು ತೊಗೊಂಡು ಹಚ್ಚಿ ಇಟ್ಕೊಂಡಿದ್ದೀನಿ. ನಿಮ್ಮ ಹತ್ರ ಏನಾದರೂ ಸ್ಕ್ವಯರ್ ಶೇಪಲ್ಲಿ ಇತ್ತು ಅಂದರೆ ನೀವು ಅದನ್ನೇ ಬೆಳೆಸ್ಕೊಬೋದು. ನಂತರ ಸ್ಟವ್ ಆನ್ ಮಾಡಿಕೊಂಡು ಕಡಾಯಿನ ಇಟ್ಕೊಂಡು 1 ಕಪ್ ಅಳತೆಯಲ್ಲಿ 1.5 ಕಪ್ ಆಗೋಷ್ಟು ಕಡಲೆ ಬೀಜನ ಸೇರಿಸ್ಕೊತಾ ಇದ್ದೀನಿ. ಸ್ಟವ್ನ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕಡಲೆ ಬೀಜನ ಹುರ್ಕೊಬೇಕು. ಕಡಲೆ ಬೀಜನ ಚೆನ್ನಾಗಿ ಗರ್ಗರಿ ಆಗೋವರೆಗೂ ಚೆನ್ನಾಗಿ ಹುರ್ಕೊಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಂಡ್ರೆ ಸೀದೋಗೋ ಅಂಥ ಚಾನ್ಸಸ್ ಇರುತ್ತೆ. ಅದರಿಂದ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಗರ್ಗರಿಯಾಗಿ ಈ ರೀತಿ ಸಿಪ್ಪೆ ಬಿಡೋವರೆಗೂ ಹುರ್ಕೊಬೇಕು. ಎಲ್ಲ ಕಡಲೆ ಬೀಜನೂ ಈ ರೀತಿಯಾಗಿ ಈವನ್ ಆಗಿ ರೋಸ್ಟ್ ಆಗಬೇಕು. ಅಲ್ಲಿವರೆಗೂ ರೋಸ್ಟ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಕೊಂಡು ಒಂದು ತಟ್ಟೆಗೆ ಸೇರಿಸ್ಕೊತಾ ಇದ್ದೀನಿ. ಪೂರ್ತಿಯಾಗಿ ಕಡಲೆ ಬೀಜ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ. ತಣ್ಣಗಾದ ನಂತರ ಕಡಲೆ ಬೀಜದಿಂದ ಸಿಪ್ಪೆನ ತಕ್ಕೊಬಿಡ್ಬೇಕು. ಕಡಲೆ ಬೀಜ ಬಿಸಿ ಇದ್ದಾಗಲೇ ಸಿಪ್ಪೆನ ತಕ್ಕೊಳ್ಳೋಕೆ ಹೋದರೆ ನೀಟಾಗಿ ಬಿಡೋದಿಲ್ಲ. ಅದರಿಂದ ಪೂರ್ತಿಯಾಗಿ ತಣ್ಣಗಾದ ನಂತರ ಈ ರೀತಿಯಾಗಿ ಕೈಯಿಂದ ಈಸಿಯಾಗಿ ತಕ್ಕೊಬಿಡ್ಬೋದು. ನಂತರ ಕಡಲೆ ಬೀಜದಿಂದ ಸಿಪ್ಪೆನ ಬೇರ್ಪಡಿಸ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಬೋಂಡಾ ಬಜ್ಜಿ ಕರಿಯೋ ಅಂತಹ ಜಾಲರಿನ ಯೂಸ್ ಮಾಡಿಕೊಂಡು ಸಿಪ್ಪೆನ ತಕ್ಕೊತಾ ಇದ್ದೀನಿ. ನೋಡಿ, ಎಲ್ಲ ಕಡಲೆ ಬೀಜದಲ್ಲಿರುವಂತಹ ಒಟ್ಟನ್ನು ತಕ್ಕೊಂಡು ಕಡಲೆ ಬೀಜನ ಮಾತ್ರ ತಗೊತಾ ಇದ್ದೀನಿ. ಕಡಲೆ ಬೀಜದಲ್ಲಿ ಒಂದು ಕೂಡ ಸಿಪ್ಪೆ ಇರಬಾರ್ದು. ಆ ರೀತಿಯಾಗಿ ಬೇರ್ಪಡಿಸ್ಕೋಬೇಕಾಗುತ್ತೆ. ನೋಡಿ, ಬೇರ್ಪಡಿಸ್ಕೊಂಡು ಮತ್ತೆ ಒಂದು ಪ್ಲೇಟಿಗೆ ಸೇರಿಸ್ಕೊಂಡು ಒಂದು ಬೌಲ್ ಸಹಾಯದಿಂದ ನೋಡಿ ಈ ರೀತಿಯಾಗಿ ಪ್ರೆಸ್ ಮಾಡ್ತಾ ಒಂದು ಕಡಲೆ ಬೀಜ 2 ರಿಂದ 3 ಪೀಸ್ ಆಗಬೇಕು. ಆ ರೀತಿಯಾಗಿ ಪ್ರೆಸ್ ಮಾಡಿಕೊಂಡು ಚೂರ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಚೂರ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇವಾಗ ಇದು ಇಷ್ಟು ಸಾಕು. ಇದನ್ನು ಕೂಡ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ನಂತರ ಮತ್ತೆ ಸ್ಟವ್ ಆನ್ ಮಾಡಿಕೊಂಡು ಕಡಾಯಿನ ಇಟ್ಕೊಂಡು ನೋಡಿ, ಯಾವ ಕಪ್ಪಲ್ಲಿ ನಾವು ಕಡಲೆ ಬೀಜನ ತೊಗೊಂಡಿದ್ವೋ ಅದೇ ಕಪ್ ಅಳತೆಯಲ್ಲಿ 1 ಕಪ್ ಆಗೋಷ್ಟು ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. ಹಾಗೆ 2 ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ನೀರನ್ನು ಮಾತ್ರ ಸೇರಿಸ್ಕೊಳ್ಳಿ. ಜಾಸ್ತಿ ಸೇರಿಸ್ಕೋಬಾರ್ದು. ಅಥವಾ ಸೇರಿಸ್ಕೊಳ್ದೇನೂ ಕೂಡ ಮಾಡ್ಕೊಬೋದು. ಇಲ್ಲಿ ನಾನು 2 ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ನೀರನ್ನು ಮಾತ್ರ ಸೇರಿಸ್ಕೊಂಡು ನೋಡಿ ಈ ರೀತಿಯಾಗಿ ಬೆಲ್ಲ ಕರಗಿಸ್ಕೊಂಡು ಈ ರೀತಿ ಗುಳ್ಳೆಗಳೆಲ್ಲ ಫಾರ್ಮ್ ಆದಾಗ 1 ಸ್ಪೂನ್ ಆಗುವಷ್ಟು ತುಪ್ಪನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪಾಕನ ಮಾಡ್ಕೋಬೇಕಾಗುತ್ತೆ. ತುಪ್ಪನ ಸೇರಿಸ್ಕೊಳ್ಳೋದ್ರಿಂದ ಕಡಲೆ ಬೀಜ ಚಿಕ್ಕಿದ್ದು ಶೈನಿಂಗ್ ಕೂಡ ಬರುತ್ತೆ. ಹಾಗೆ ತಿನ್ನೋವಾಗ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ಪಾಕ ಗಟ್ಟಿ ಆಗ್ತಾ ಬರುತ್ತೆ. ಅವಾಗವಾಗ ಪಾಕನ ಚೆಕ್ ಮಾಡ್ಕೊತಿರ್ಬೇಕು. ನೋಡಿ, ಈ ರೀತಿಯಾಗಿ ಬಂತು ಅಂದರೆ ಕಡಲೆ ಬೀಜ ಚಿಕ್ಕಿ ಮೆದುವಾಗ್ಬಿಡುತ್ತೆ. ನೋಡಿ, ಮತ್ತೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಬೇಕು. 1 ನಿಮಿಷ ಕುದಿಸ್ಕೊಂಡಾದ್ಮೇಲೆ ಈ ರೀತಿ ಕ್ರೀಮಿ ಟೆಕ್ಸ್ಚರಲ್ಲಿ ನಮಗೆ ಪಾಕ ಬಂದ್ಬಿಡುತ್ತೆ. ಆ ಟೈಮಲ್ಲಿ ನಾವು ತಣ್ಣೀರಿಗೆ ನಾವು ಈ ರೀತಿಯಾಗಿ ಪಾಕನ ಸ್ವಲ್ಪ ಹಾಕೊಂಡು ಒಂದು 5 ಸೆಕೆಂಡ್ ಬಿಟ್ಟು ನೋಡಿ ಈ ರೀತಿಯಾಗಿ ನೋಡ್ಕೊಂಡ್ರೆ ಈ ರೀತಿ ಟಕ್ ಟಕ್ ಅಂತ ಸೌಂಡ್ ಬರಬೇಕು. ಹಾಗೆ ಮುರಿದ್ರೆ ಈಸಿಯಾಗಿ ಮುರಿಬೇಕು. ಆ ಟೈಮಲ್ಲಿ ಪಾಕ ಪರ್ಫೆಕ್ಟ್ ಆಗಿ ಬಂದಿದೆ ಅಂತ ತಡೆ ಮಾಡದೆ ಚಿಟಿಕೆ ಆಗೋಷ್ಟು ಸೋಡಾನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಪಾಕನ ಮಾಡ್ಕೋಬೇಕಾದ್ರೆ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೊಬೇಕು. ನೋಡಿ, ಕಡಲೆ ಬೀಜನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಬಿಡ್ಬೇಕು. ಪಾಕ ಪರ್ಫೆಕ್ಟಾಗಿ ಬಂದ ತಕ್ಷಣ ಸೋಡಾನ ಸೇರಿಸ್ಕೊಳ್ಳೋದಾಗಲಿ ಕಡಲೆ ಬೀಜನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದಾಗಲಿ ಎಲ್ಲ ಪ್ರೋಸೆಸ್ಸು ಕೂಡ 1 ನಿಮಿಷದಲ್ಲಿ ಆಗಿಬಿಡಬೇಕು. ತಡ ಮಾಡ್ತು ಅಂದರೆ ಪಾಕ ಸೀದೋಗೋ ಅಂಥ ಚಾನ್ಸಸ್ ಇರುತ್ತೆ. ಅದರಿಂದ ಬೇಗ ಎಲ್ಲ ಪ್ರೊಸೆಸಿಂಗು ಕೂಡ ಆಗಿಬಿಡಬೇಕು. ಇವಾಗ ಸ್ಟವ್ ಆಫ್ ಮಾಡಿಕೊಂಡು ತಕ್ಷಣ ತಡ ಮಾಡದೆ ಮೊದಲೇ ತುಪ್ಪ ಸವರಿ ಇಟ್ಟಂತಹ ಪ್ಲೇಟ್ಗೆ ಕಡಲೆ ಬೀಜ ಚಿಕ್ಕಿ ಮಿಶ್ರಣವನ್ನು ಸೇರಿಸ್ಕೊಂಡು ಈ ರೀತಿಯಾಗಿ ಬೌಲ್ ಸಹಾಯದಿಂದ ಪ್ರೆಸ್ ಮಾಡ್ಕೊಬೇಕು. ಬಿಸಿ ಇದ್ದಾಗಲೇ ಎಲ್ಲ ಕಡೆನೂ ಈವನ್ ಆಗಿ ಬರಬೇಕು. ಅಲ್ಲಿವರೆಗೂ ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಸ್ವಲ್ಪ ಬಿಸಿ ಇರುವಾಗಲೇ ಮಾರ್ಕ್ ಮಾಡಿ ಇಟ್ಕೋಬೇಕು. ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಿಗೆ ನೀವು ಮಾರ್ಕ್ ಮಾಡಿ ಇಟ್ಕೋಬೋದು. ನಾನಿಲ್ಲಿ ಅಂಗಡಿನಲ್ಲಿ ಯಾವ ಶೇಪಲ್ಲಿ ಸಿಗುತ್ತೋ ಆ ಶೇಪಲ್ಲೇ ನಾನು ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಡ್ಜಸ್ ಎಲ್ಲ ಶೇಪ್ ಹೋಗುತ್ತೆ. ಅದಕ್ಕೋಸ್ಕರ ನೀವು ಸ್ಕ್ವಯರ್ ಶೇಪಲ್ಲಿರುವಂತಹ ಪ್ಲೇಟ್ ಇದ್ದರೆ ಅಥವಾ ಮೌಲ್ಡ್ ಇದ್ದರೆ ಅದಕ್ಕೆ ಸೇರಿಸ್ಕೊಂಡು ಈ ರೀತಿ ಕಟ್ ಮಾಡ್ಕೊಳ್ಳಿ. ಆವಾಗ ಶೇಪ್ ಹಾಳೋಗೋದಿಲ್ಲ. ಸ್ವಲ್ಪ ಬಿಸಿ ಇದ್ದಾಗಲೇ ಶೇಪ್ನ ಮಾರ್ಕ್ ಮಾಡಿ ನಂತರ 20 ರಿಂದ 25 ನಿಮಿಷಗಳ ಕಾಲ ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟಿದೆ. ನೋಡಿ, ಪೂರ್ತಿ ತಣ್ಣಗಾದ ನಂತರ ತಕ್ಕೋತಾ ಇದ್ದೀನಿ. ನೋಡಿ ಎಷ್ಟು ಈಸಿಯಾಗಿ ಬರ್ತಿದೆ ಅಂತ. ಶೇಪಿನ ಅವಶ್ಯಕತೆ ಇಲ್ಲ. ಗರ್ಗರಿಯಾಗಿ ಕ್ರಿಸ್ಪಿ ಆಗಿದ್ರೆ ಸಾಕು ಅನ್ನೋದಾದ್ರೆ ನೀವು ಈ ರೀತಿಯಾದ ಪ್ಲೇಟನ್ನೇ ಬಳಸ್ಕೊಬೋದು. ನಾವು ಯಾವ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೋ ಅಲ್ಲಿ ನಾವು ಕಟ್ ಮಾಡ್ಕೊಂಡ್ರೆ ಕ್ರಿಸ್ಪಿ ಆದಂತಹ ಕಡಲೆ ಬೀಜ ಚಿಕ್ಕಿ ರೆಡಿ ಆಗಿಬಿಡುತ್ತೆ. ತುಂಬಾನೇ ಸುಲಭವಾಗಿ ಪ್ಯಾಕೆಟ್ ರೀತಿಯ ಕಡಲೆ ಬೀಜ ಚಿಕ್ಕಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡಿದ್ರಿ ಅಲ್ವಾ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.